ಇದು ಸಕಲೇಶಪುರ ತಾಲೂಕು ಹಾನಬಾಳು ಹೋಬಳಿ ಹಾನಬಾಳು ಗ್ರಾಮ ಪಂಚಾಯತಿ ಮುಂಭಾಗ ಇರುವಂತಹ ಒಂದು ಎಲೆಕ್ಟ್ರಿಕ್ ಪೋಲ್. ಈ ಹಿಂದೆ ಕಬ್ಬಿಣದ ಕಂಬವನ್ನು ಹಾಕಿದ್ದಾರೆ. ಅದನ್ನು ಕಾಂಕ್ರೀಟ್ ಕಂಬ ಆಗಿ ರಿಪ್ಲೇಸ್ ಮಾಡಿಲ್ಲ. ಈ ಹಿಂದೆ ಹಾನಬಾಳಿನ ಅಪ್ಪಣ್ಣ ಅನ್ನುವರ ಒಂದು ಹಸು ಈ ಕಂಬದ ಪಕ್ಕ ಒಂದು ತಂತಿತ್ತು, ಆ ತಂತಿಗೆ ಸಿಕ್ಕಿ ಸತ್ತೋಗಿತ್ತು. ಇದು ಹಾನಬಾಳು ಪಂಚಾಯತಿ ಮುಂಭಾಗನೇ ಇದೆ. ಸಕಲೇಶ್ವರ ಮೂಡಿಗೆರೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ. ನೋಡ್ತಾ ಇದ್ದೀರಾ, ಇದು ಹಾನಬಾಳು ಗ್ರಾಮ ಪಂಚಾಯತಿ ಕಾರ್ಯಾಲಯ ಹಾನಬಾಳು. ಇಲ್ಲಿ ನಾಡ ಕಚೇರಿನೂ ಇದೆ. ಇದರ ಮುಂಭಾಗದಲ್ಲೇ ಈ ಕರೆಂಟ್ ಪೋಲ್ ಇದೆ. ಅದು ಕಬ್ಬಿಣದು. ಇದು ಯಾವಾಗ ಬೇಕಾದ್ರೂ ಅಪಾಯ ಆಗ್ತದೆ. ಈ ನಿಟ್ಟಿನಲ್ಲಿ ನಾನು ಇಲ್ಲಿಯ KB ಇಲಾಖೆಯವ್ರ ಗಮನಕ್ಕೆ ತಂದಿದ್ದೆ, ಇದೊಂದು ಪೋಲು ಬದಲಾವಣೆ ಆಗಬೇಕು ಅಂತ. ಇನ್ನಾದರೂ ಈ ಪೋಲ್ನ ಬದಲಾವಣೆ ಮಾಡ್ತಾರ ನೋಡಬೇಕು. ಏನಾದ್ರು ಅಕಸ್ಮಾತ್ ಏನಾದ್ರು ಅನಾಹುತ ಆದರೆ ಖಂಡಿತ KB ಇಲಾಖೆನೇ ಇದಕ್ಕೆ ಹೊಣೆ ಆಗ್ತದೆ. ಇವತ್ತು ರೆಡ್ಡಹಳ್ಳಿಯ ಪ್ರಜ್ಞಾವಂತ ಮತದಾರರು ನಾವು ಮಾಡಿದಂಥ ಅಭಿವೃದ್ಧಿಗೆ ಮನ್ನಣೆ ನೀಡಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಾವು ನೈತಿಕವಾಗಿ ಗೆದ್ದಿದ್ದೇವೆ. ಸಂಖ್ಯೆಯಲ್ಲಿ ಕಡಿಮೆ ಇರ್ಬೋದು, ಆದರೆ ನೈತಿಕವಾಗಿ ರೆಡ್ಡಿಹಳ್ಳಿ ಪಟ್ಟಣದಲ್ಲಿ ನಮ್ಮ ಗೆಲುವಾಗಿದೆ. ನಮ್ಮ ಕಾರ್ಯಕರ್ತರು ನಮ್ಮ ಕೈ ಹಿಡಿದಿದ್ದಾರೆ. ನಮ್ಮ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರ ಮತ್ತು ಮುಖಂಡರ ಒಂದು ಹಗಲಿರುಳು ದುಡಿದಂಥ ದುಡಿಮೆ ಏನಿದೆ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ. ಹಾಗಾಗಿ ಮೊದಲನೇದಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಅಭಿನಂದಿಸ್ತೇನೆ. ಮತ್ತು ಅದರ ಜೊತೆಗೆ ಗೆದ್ದಂಥ ಎಲ್ಲ 6 ಜನ ಏನು ಅಭ್ಯರ್ಥಿಗಳಿದ್ದಾರೆ ಅವ್ರನ್ನೂ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಮತ್ತು ಸೋತಂಥ ಅಭ್ಯರ್ಥಿಗಳು ಏನು ಭಾಳ ದೊಡ್ಡ ಮಟ್ಟದಲ್ಲಿ ಏನು ಸೋತಿಲ್ಲ. ಇಂಥ ಒಂದು ಏನು ಅಲೆ ಇದೆ, ಸರ್ಕಾರದ ಮಹಾನ್ ವ್ಯಕ್ತಿಗಳು, ಭಾಳ ದೊಡ್ಡ ಮಂತ್ರಿಗಳು ಎಲ್ಲ ಬಂದು ಪ್ರಚಾರ ಮಾಡಿದರು. ಮತ್ತು ಸರ್ಕಾರ ಇಟ್ಕೊಂಡು ಭಾಳ ದೊಡ್ಡ ಪ್ರಮಾಣದ ದುಡ್ಡಿನ ಹೊಳೆ, ಯಾವ ಹೊಳೆ ಹರಿಸಬೇಕು ಎಲ್ಲ ಹೊಳೆಗಳನ್ನು ಅವ್ರು ಹರಿಸಿದ್ದಾರೆ. ಆ ಎಲ್ಲ ಹರಿಸಿದಂಥ ಹೊಳೆಗಳ ಪ್ರವಾಹವನ್ನು ತಡೆಯುವಂಥ ಕೆಲಸ